ಕರ್ನಾಟಕ ರಾಜಕೀಯದಲ್ಲಿ ಸದ್ಯಕ್ಕೆ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ. ಅದೇನು ಅಂದ್ರೆ, ಕರ್ನಾಟಕ ಬಿಜೆಪಿ ಕೇವಲ ಒಂದು ಕುಟುಂಬದ ಕೈಗೊಂಬೆಯಾಗಿದೆಯಾ? ಕಮಲ ಪಾಳೆಯದಲ್ಲಿ ಈಗ ಬೇರೆ ನಾಯಕರಿಗೆ ಬೆಳೆಯೋದಕ್ಕೆ ಅವಕಾಶವೇ ಇಲ್ವಾ? ಇವತ್ತು ಇಡೀ ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಾ ಇರುವ ಅತಿ ದೊಡ್ಡ ಪ್ರಶ್ನೆ ಇದು. ಒಂದು ಕಾಲದಲ್ಲಿ ಸಾಮೂಹಿಕ ನಾಯಕತ್ವಕ್ಕೆ ಹೆಸರಾಗಿದ್ದ ಕರ್ನಾಟಕ ಬಿಜೆಪಿಯನ್ನ ಈಗ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹಾಗೂ ಇವರ ಮಗ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಸಂಪೂರ್ಣವಾಗಿ ತಮ್ಮ ಕೈಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರಾ ಅನ್ನುವಂತಹ ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ. ಯಾವ ನಾಯಕರು ಪಕ್ಷವನ್ನ ಕಟ್ಟಿ ಬೆಳೆಸಿದ್ರೋ, ಯಾವ ಹಿರಿಯರು ತಮ್ಮ ಇಡೀ ರಾಜಕೀಯ ಜೀವನವನ್ನ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋದಕ್ಕೆ ಮೀಸಲಿಟ್ರೋ, ಇವತ್ತು ಅದೇ ಹಿರಿಯ ನಾಯಕರನ್ನ ಸೈಡ್ಲೈನ್ ಮಾಡಲಾಗ್ತಾ ಇದೆಯಾ, ಮೂಲೆಗುಂಪು ಮಾಡಲಾಗ್ತಾ ಇದೆ ಅನ್ನೋ ಆಕ್ರೋಶದ ಹೊಗೆ ಈಗ ಪಕ್ಷದ ಒಳಗೆ ದಗದಗಿಸ್ತಾ ಇದೆ. ಬಂಡಾಯದ ಬಾವಟಗಳು ಹಾರಾಡ್ತಾ ಇವೆ. ಅಷ್ಟಕ್ಕೂ ಬಿಜೆಪಿಯಲ್ಲಿ ನಡೀತಾ ಇರೋದು ಕುಟುಂಬ ರಾಜಕೀಯನ? ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಈ ಹೈಕಮಾಂಡ್ ಮಾದರಿ ನಾಯಕತ್ವ ಬೇರೆ ನಾಯಕರ ಬೆಳವಣಿಗೆಗೆ ಮುಳ್ಳಾಗಲಿದೆಯಾ? ಹಿರಿಯ ನಾಯಕರ ಅಸಮಾಧಾನದ ಅಸಲಿ ಕಥೆ ಏನು? ಇದರ ಹಿಂದೆ ಇರೋ ರಾಜಕೀಯ ಲೆಕ್ಕಾಚಾರಗಳೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ಬಿಜೆಪಿ ಪಕ್ಷದ ಇತಿಹಾಸದಲ್ಲಿ ಪ್ರಸ್ತುತ ರಾಜಕೀಯ ಸ್ಥಿತ್ಯಾಂತರವು ಅತ್ಯಂತ ಜಟಿಲ ಹಾಗೂ ಸಂಘರ್ಷಾತ್ಮಕ ಹಂತವನ್ನ ತಲುಪಿದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹಾಗೂ ಇವರ ಕಿರಿಯ ಪುತ್ರ ಪ್ರಸ್ತುತ ಬಿಜೆಪಿಯ ರಾಜ್ಯ ಅಧ್ಯಕ್ಷ BY ವಿಜಯೇಂದ್ರ ಅವರು ಪಕ್ಷವನ್ನ ಸಂಪೂರ್ಣವಾಗಿ ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾರೆ. ಹಿರಿಯ ನಾಯಕರನ್ನ ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡ್ತಾ ಇದ್ದಾರೆ ಮತ್ತು ಹೊಸ ನಾಯಕತ್ವ ಬೆಳೆಯಲು ಅವಕಾಶವೇ ನೀಡ್ತಾ ಇಲ್ಲ ಎಂಬ ಗಂಭೀರ ಚರ್ಚೆ ಪಕ್ಷದ ಆಂತರಿಕ ವಲಯದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಪಕ್ಷದ ಹಿರಿಯ ಬಂಡಾಯ ನಾಯಕರು ಇದನ್ನ ಅಪ್ಪ ಮಕ್ಕಳ ವಂಶ ಪಾರಂಪರ್ಯ ರಾಜಕಾರಣ ಎಂದು ಬಹಿರಂಗವಾಗಿ ಟೀಕಿಸ್ತಾ ಇದ್ದಾರೆ. ಸಿದ್ಧಾಂತ ಆಧಾರಿತ ಪಕ್ಷವನ್ನ ಕುಟುಂಬದ ಹಿತಾಸಕ್ತಿಗೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸ್ತಾ ಇದ್ದಾರೆ. ಈ ನಾಯಕತ್ವದ ಸಂಘರ್ಷವು ಕೇವಲ ರಾಜಕೀಯ ಹೇಳಿಕೆಗಳಿಗೆ ಸೀಮಿತವಾಗಿರದೆ ರಾಜಕೀಯ ಪ್ರತಿಭಟನೆಗಳು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಾಗೂ ಹೈಕಮಾಂಡ್ ಹಂತದ ಶಿಸ್ತು ಕ್ರಮಗಳ ರೂಪದಲ್ಲಿ ಹೊರಹೊಮ್ಮಿದೆ. ಯಡಿಯೂರಪ್ಪ ಅವರ ಲಿಂಗಾಯತ ಸಮುದಾಯದ ಮೇಲಿನ ಅಗಾಧ ಹಿಡಿತ ಮತ್ತು ಇವರ ರಾಜಕೀಯ ಅನಿವಾರ್ಯತೆಯೇ ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟಲು ಪ್ರಮುಖ ಕಾರಣವಾಗಿದೆ. 2011ರಲ್ಲಿ ಯಡಿಯೂರಪ್ಪ ಅವರನ್ನ ರಾಜೀನಾಮೆ ಕೊಡಿಸಿ ಪಕ್ಷದಿಂದ ಹೊರಹಾಕಿದಾಗ 2013ರ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 40 ಸ್ಥಾನಗಳಿಗೆ ಕುಸಿದಿತ್ತು. ಅದೇ ರೀತಿ 2022ರಲ್ಲಿ ಇವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಮೂಲೆಗುಂಪು ಮಾಡಿದಾಗ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಬಲ ಕೇವಲ 66 ಸ್ಥಾನಗಳಿಗೆ ಕುಸಿಯಿತು. ಲಿಂಗಾಯತ ಮತಬ್ಯಾಂಕ್ ಚದುರಿ ಹೋಗಿದ್ದರಿಂದ ಹಾಗೂ ಪರ್ಯಾಯ ನಾಯಕತ್ವ ನೀಡುವಲ್ಲಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಇತರ ನಾಯಕರು ವಿಫಲವಾದ ಹಿನ್ನೆಲೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಗಳಲ್ಲಿ ಗೆಲುವಿನ ಸಾಮರ್ಥ್ಯ ಒಂದನ್ನೇ ಮಾನದಂಡವಾಗಿಟ್ಟುಕೊಂಡು ಹೈಕಮಾಂಡ್ ಅನಿವಾರ್ಯವಾಗಿ ಯಡಿಯೂರಪ್ಪ ಕುಟುಂಬದ ಶರಣಾಗತಿಗೆ ಯಡಿಯೂರಪ್ಪ ಕುಟುಂಬದ ಮುಂದೆ ಮಂಡಿ ಊರಲು ಸಿದ್ಧವಾಯಿತು. ಇದರ ಫಲವಾಗಿ ನವೆಂಬರ್ 2023ರಲ್ಲಿ ವಿಜಯೇಂದ್ರ ಅವರನ್ನ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಿತು. ಇದು ಯಡಿಯೂರಪ್ಪ ಅವರ ವಿರೋಧಿ ಬಣವಾದ BL ಸಂತೋಷ್ ಅವರ ಕಾರ್ಯತಂತ್ರಕ್ಕೆ ಬಿದ್ದ ಭಾರಿ ಹೊಡೆತ ಎಂದೇ ವಿಶ್ಲೇಷಿಸಲಾಯಿತು. ಸ್ನೇಹಿತರೆ, ಯಡಿಯೂರಪ್ಪ ಮತ್ತು ಇವರ ಮಗ ಇಡೀ ಪಕ್ಷವನ್ನ ತಮ್ಮ ಕೈಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ ಎಂಬ ಆರೋಪಕ್ಕೆ ಪುಷ್ಟಿ ನೀಡುವಂತೆ ರಾಜ್ಯ ಬಿಜೆಪಿಯಲ್ಲಿ ಹಲವು ಪ್ರಮುಖ ಸರಣಿ ಬೆಳವಣಿಗೆಗಳು, ವಿದ್ಯಮಾನಗಳು ಸಂಭವಿಸಿವೆ. ಬಂಡಾಯ ನಾಯಕರು ಯಡಿಯೂರಪ್ಪ ಅವರ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದು, ಇವರು ಸ್ವಂತ ಲಾಭಕ್ಕಾಗಿ ಪಕ್ಷವನ್ನ ಹರಾಜು ಹಾಕುತ್ತಿದ್ದಾರೆ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಜಯಪುರ ಶಾಸಕ ಹಾಗೂ ಮಾಜಿ ಕೇಂದ್ರ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತಿದ್ದ ಪ್ರಮುಖ ನಾಯಕರಾಗಿದ್ದಾರೆ. ಯತ್ನಾಳ್ ಅವರು ಯಡಿಯೂರಪ್ಪ ಅವರ ಜಾತಿ ಹಿನ್ನೆಲೆಯನ್ನೇ ಪ್ರಶ್ನಿಸಿ ಹೊಸ ವಿವಾದವನ್ನ ಸೃಷ್ಟಿಸಿದ್ರು. ಯಡಿಯೂರಪ್ಪ ಅವರು ನಿಜವಾದ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಲ್ಲ, ಬದಲಿಗೆ ಇವರು ಅತ್ಯಂತ ಸಣ್ಣ OBC ಗುಂಪಾದ ಬಳೆಗಾರ ಶೆಟ್ಟರು ಸಮುದಾಯಕ್ಕೆ ಸೇರಿದ್ದವರಾಗಿದ್ದಾರೆ ಎಂದು ಆರೋಪಿಸಿದ್ರು. ಲಿಂಗಾಯತ ಅಸ್ಮಿತೆಯನ್ನ ಬಳಸಿಕೊಂಡು ಯಡಿಯೂರಪ್ಪ ಅವರು ಬಿಜೆಪಿಯನ್ನ ನಿರಂತರವಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಮತ್ತು ವೀರೇಂದ್ರ ಪಾಟೀಲ್ ಹಾಗೂ JH ಪಟೇಲ್ ಅವರಂತಹ ನಾಯಕರ ನಂತರ ವೀರಶೈವ ಲಿಂಗಾಯತ ಸಮುದಾಯವು ಅನಿವಾರ್ಯವಾಗಿ ಇವರನ್ನ ಒಪ್ಪಿಕೊಂಡಂತಾಗಿದೆಯೇ ಹೊರತು ಸಮುದಾಯದ ಏಕೈಕ ಪ್ರತಿನಿಧಿ ಇವರಲ್ಲ ಎಂದು ಯತ್ನಾಳ್ ವಾದಿಸಿದ್ರು. ಅಲ್ಲದೆ ಯಡಿಯೂರಪ್ಪ ಅವರು ಲಿಂಗಾಯತ, ಕುರುಬ ಹಾಗೂ ಪರಿಶಿಷ್ಟ ಜಾತಿಯ ಇತರ ಉದಯೋನ್ಮುಖ ನಾಯಕರುಗಳನ್ನ ವ್ಯವಸ್ಥಿತವಾಗಿ ನಾಶಪಡಿಸಲು ಸಂಚು ರೂಪಿಸಿದ್ದಾರೆ ಎಂದು ಯತ್ನಾಳ್ ಆರೋಪಿಸಿದ್ರು. ಇದಕ್ಕೆ ಎಕ್ಸಾಂಪಲ್ ಆಗಿ ಕುರುಬ ಸಮುದಾಯದ ಹಿರಿಯ ನಾಯಕ KH ಈಶ್ವರಪ್ಪ ಅವರ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅನುದಾನವನ್ನ ಈಶ್ವರಪ್ಪ ಅವರಿಗೆ ತಿಳಿಸದೆ ಬಿಡುಗಡೆ ಮಾಡಿ ಇವರನ್ನ ಮೂಲೆಗುಂಪು ಮಾಡಿದ್ದನ್ನು ಹಾಗೂ
ಪರಿಶಿಷ್ಟ ಪಂಗಡದ ಪ್ರಭಾವಿ ನಾಯಕ ಬಿ ಶ್ರೀರಾಮುಲು ಅವರ ಬೆಳವಣಿಗೆಯನ್ನು ಕುಂಠಿತಗೊಳಿಸಿದ್ದನ್ನ ಇವರು ಪ್ರಸ್ತಾಪಿಸಿದರು. ಯಡಿಯೂರಪ್ಪ ಅವರ ಅಧಿಕಾರಾವಧಿಯಲ್ಲಿ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ನಿವಾಸ ಕಾವೇರಿಯ ಹಿಂಬಾಗಿಲಿನಲ್ಲಿ ನಿಂತು ವ್ಯವಹಾರಗಳನ್ನು ಕುದುರಿಸ್ತಾ ಇದ್ರು ಮತ್ತು ಭ್ರಷ್ಟಾಚಾರದ ಮೂಲಕ ಕೋಟ್ಯಾಂತರ ರೂಪಾಯಿ ಹಣ ಗಳಿಸ್ತಾ ಇದ್ರು ಎಂದು ಯತ್ನಾಳ್ ಇವರನ್ನ ಕಲೆಕ್ಷನ್ ಮಾಸ್ಟರ್ ಎಂದು ಕರೆದರು. ಇನ್ನು ಮತ್ತೊಂದು ಕಡೆ ಗೋಕಾಕ್ನ ಶಾಸಕ ಹಾಗೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದ್ದಾರೆ. ವಿಜೇಂದ್ರ ಅವರು ಇನ್ನು ರಾಜಕೀಯವಾಗಿ ಬಚ್ಚ ಮಗು ಆಗಿದ್ದು ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಇವರು ಅನರ್ಹರಾಗಿದ್ದಾರೆ ಎಂದು ವಾಗ್ದಾಳಿಯನ್ನೇ ನಡೆಸಿದರು. ಯಡಿಯೂರಪ್ಪ ಅವರು ಈ ಹಿಂದೆ ಸೈಕಲ್ ರ್ಯಾಲಿ ನಡೆಸಿ ಪಕ್ಷವನ್ನ ಕಟ್ಟಿದ್ದೇನೆ ಎಂದು ಪದೇ ಪದೇ ಹೇಳಿಕೊಳ್ಳುವುದನ್ನು ನಿಲ್ಲಿಸಬೇಕು. ಇವರು ಪಕ್ಷಕ್ಕೆ ನೀಡಿದ ಕೊಡುಗೆಗಿಂತಲೂ 100 ಪಟ್ಟು ಹೆಚ್ಚಿನ ಆಸ್ತಿಯನ್ನ ವಂಶೋದ್ಧಾರಕಕ್ಕಾಗಿ ಗಳಿಸಿಕೊಂಡಿದ್ದಾರೆ ಎಂದು ಜಾರಕಿಹೊಳಿ ಆರೋಪಿಸಿದರು. ಯಡಿಯೂರಪ್ಪ ಅವರು ತಮ್ಮ ಮಗನ ವ್ಯಾಮೋಹವನ್ನ ಬಿಡದೇ ಇದ್ರೆ ಇವರ ಪತನ ಅನಿವಾರ್ಯ ಎಂದು ಇವರು ಎಚ್ಚರಿಸಿದರು. ಕಾಂಗ್ರೆಸ್ನಿಂದ 17 ಶಾಸಕರನ್ನು ಕರೆತಂದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಗೆ ಕಾರಣರಾದ ತಮ್ಮಂತಹ ಮಹಾನ್ ನಾಯಕರ ವಿರುದ್ಧ ವಿಜೇಂದ್ರ ಶಿಸ್ತು ಕ್ರಮದ ಮಾತನಾಡ್ತಾ ಇರುವುದು ಹಾಸ್ಯಾಸ್ಪದ ಎಂದು ಜಾರಕಿಹೊಳಿ ವಿಜೇಂದ್ರ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಿರಿಯ ನಾಯಕರನ್ನ ಉದ್ದೇಶಪೂರ್ವಕವಾಗಿ ಗುರಿ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಯಡಿಯೂರಪ್ಪ ಅವರು ತಮ್ಮ ಸಿಡಿ ಹಗರಣಕ್ಕೆ ಸಂಬಂಧಿಸಿದಂತೆ ಬಿ ವರದಿ ಸಲ್ಲಿಕೆಗೆ ತಡೆ ಒಡ್ಡಿ ತಮ್ಮನ್ನು ಬ್ಲಾಕ್ ಮೇಲ್ ಮಾಡಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಮತ್ತೊಂದು ಕಡೆ ಬಿಜೆಪಿಯ ಹಿರಿಯ ನಾಯಕ ಕೆಎಚ್ ಈಶ್ವರಪ್ಪ ಅವರು 2024 ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಹಾಗೂ ಯಡಿಯೂರಪ್ಪನವರ ಹಿರಿಯ ಪುತ್ರ ಬಿವೈ ರಾಘವೇಂದ್ರ ಅವರ ವಿರುದ್ಧ ಶಿವಮೊಗ್ಗ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿದರು. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಮಗ ಕೆಇ ಕಾಂತೇಶ್ ಅವರಿಗೆ ಟಿಕೆಟ್ ನೀಡುವ ಭರವಸೆಯನ್ನ ನೀಡಿ ಕೊನೆಗೆ ವಂಚಿಸಲಾಯಿತು ಎಂದು ಈಶ್ವರಪ್ಪ ಆರೋಪಿಸಿದರು. ಪಕ್ಷದ ನಿರ್ಧಾರಗಳನ್ನ ಕೇವಲ ಅಪ್ಪ ಮಕ್ಕಳು ತೆಗೆದುಕೊಳ್ತಾ ಇದ್ದಾರೆ ಮತ್ತು ವಾಜಪೇಯಿ ಅಡ್ವಾಣಿಯವರಂತಹ ಮಹಾನ್ ನಾಯಕರು ಮಾಡಿದ ತಪಸ್ಸಿನ ಫಲವನ್ನ ಇವರು ಸ್ವಾರ್ಥಕ್ಕಾಗಿ ಹಾಳು ಮಾಡ್ತಾ ಇದ್ದಾರೆ ಎಂದು ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದರು. ಇದು ಇವರ 6 ವರ್ಷಗಳ ಉಚ್ಚಾಟನೆಗೆ ಕಾರಣವಾಯಿತು. ಇನ್ನು ಸ್ನೇಹಿತರೆ, ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧದ ಬಂಡಾಯವು ಕೇವಲ ಹೇಳಿಕೆಗಳಿಗೆ ಸೀಮಿತವಾಗಿರದೆ ಪಕ್ಷದ ಒಳಗೆ ತೀವ್ರ ಬಣ ರಾಜಕೀಯಕ್ಕೆ ದಾರಿಯನ್ನ ಮಾಡಿಕೊಟ್ಟಿದೆ. ಬಂಡಾಯ ನಾಯಕರು ವಕಾಫ್ ವಿವಾದಕ್ಕೆ ಸಂಬಂಧಿಸಿದಂತೆ ವಿಜೇಂದ್ರ ಅವರು ರಚಿಸಿದ 3 ಅಧಿಕೃತ ಸಮಿತಿಗಳನ್ನು ನಿರ್ಲಕ್ಷಿಸಿ ಪ್ರತ್ಯೇಕವಾಗಿ ಜನಜಾಗೃತಿ ಜಾಥಾ ಪ್ರವಾಸವನ್ನ ಕೈಗೊಂಡರು. ಬೀದರ್, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಮೆರವಣಿಗೆಗಳನ್ನು ನಡೆಸಿದ ಈ ಬಣ ಬ್ಯಾನರ್ಗಳಲ್ಲಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಭಾವಚಿತ್ರವನ್ನ ಫೋಟೋವನ್ನ ಉದ್ದೇಶಪೂರ್ವಕವಾಗಿಯೇ ಕೈಬಿಡಲಾಯಿತು. ಇದು ಸ್ಥಳೀಯ ಘಟಕಗಳ ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ಸದ್ಯಕ್ಕಂತೂ ರಾಜ್ಯ ಬಿಜೆಪಿಯಲ್ಲಿ ಈ ಕುಟುಂಬ ರಾಜಕೀಯದ ಸಮಸ್ಯೆಗೆ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ದೊಡ್ಡ ಹೊಡೆತವನ್ನ ನೀಡುವ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್